ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೀನು ಉದ್ಧಾರ ಆಗಲ್ಲ ಕಣೋ. ನೀನು ಈ ಮನೆಗೆ ದ್ರೋಹ ಮಾಡಿದ್ಯಲ್ಲ. ಏಯ್ ಕಿಟ್ಟಿ, ನನ್ನ ಮಗಳಿಗೆ ಅನ್ಯಾಯ ಮಾಡೋದಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು? ಥೂ ಅಂತಾರೆ ಕಲ್ಯಾಣಿ. ಅಕ್ಕ, ನಿಮ್ಮ ಕಾಲಿಗೆ ಬೀಳ್ತೀನಕ್ಕ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ತಪ್ಪಾಯಿತು ಅಂತ ಕಿಟ್ಟಿ ಕಲ್ಯಾಣಿ ಕಾಲನ್ನು ಹಿಡ್ಕೋತಾನೆ. ಎದ್ದೇಳೋ ಮೇಲೆ ಅಂತ ಅವನ ಕೆನ್ನೆಗೆ ಬಾರಿಸಿ, ಮುಚ್ಚೋ ಬಾಯಿ ನಾಯಿ. ಏಯ್ ಕಿಟಿ, ನಿನ್ನ ಮತ್ತು ಪಂಚಮಿ ಮದುವೆನ ನಾನು ಈಗಲೇ ರದ್ದು ಮಾಡ್ತಿದ್ದೀನಿ. ನಿನಗೂ ನನ್ನ ಮಗಳಿಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ರಾಮ್, ಈಗಲೇ ಲಾಯರ್ಗೆ ಕಾಲ್ ಮಾಡು. ಈ ಕಳ್ಳ ಮದುವೆನ ಕ್ಯಾನ್ಸಲ್ ಮಾಡೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡು. ನನ್ನ ಮಗಳು ಪಂಚಮಿಗೆ ಇವತ್ತು ಈಗಲೇ ಈ ದರಿದ್ರ ನನ್ನ ಮಗನಿಂದ ಬಿಡುಗಡೆ ಕೊಡಿಸ್ತೀನಿ ಅಂತಾರೆ ಕಲ್ಯಾಣಿ. ಸರಿ ದೊಡಮ್ಮ, ಈಗಲೇ ಕಾಲ್ ಮಾಡಿ ಎಲ್ಲ ರೆಡಿ ಮಾಡ್ತೀನಿ ಅಂತಾನೆ ರಾಮ್. ಮಹಾದೇವ, ಇನ್ನೂ ಮನೆಯಿಂದ ಆಚೆ ಹಾಕು ಇವನ್ನ, ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತಿದೆ, ಆಚೆ ಹಾಕು ಇವನ್ನ ಅಂತಾರೆ ಕಲ್ಯಾಣಿ. ಲೇ, ಏನಿಲ್ಲ ಮುಖ ನೋಡ್ಕೊಂಡು ನಿಂತಿದ್ಯಾ ಅಂತ ಮಹಾದೇವ ಕಿಟ್ಟಿನ ಮನೆಯಿಂದ ಆಚೆ ತರ್ತಾನೆ. ಮಹಾದೇವ, ಕಿಟ್ಟಿ, ಅಕ್ಕ, ಕಿಟ್ಟಿನ ಮನೆಯಿಂದ ಆಚೆ ಹಾಕಬೇಡ ಅಂತ ಹೇಳಕ್ಕ. ನನ್ನ ಮಗನಿಗಿಂತ ಹೆಚ್ಚಾಗಿ ಸಾಕಿದ್ದೀನಿ ಅಕ್ಕ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ, ಇನ್ನೊಂದು ಸಲ ಅಂತ ತಪ್ಪು ಮಾಡಲ್ಲ ಅಂತಾರೆ ಮಹೇಶ್ವರಿ, ಸಾಕು. ನಿನ್ನ ತಮ್ಮ ನನ್ನ ಮಗಳ ಜೀವನನ ಹಾಳು ಮಾಡಿದ್ದಾನೆ, ಅಂಥವನಿಗೆ ಈ ಮನೇಲಿ ಜಾಗ ಕೊಡಬೇಕು ಅಂತೀಯಾ ಅಂತಾರೆ ಕಲ್ಯಾಣಿ. ರೀ, ನೀವಾದರೂ ಒಂದು ಮಾತು ಹೇಳ್ರಿ, ಅವನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ರಿ ಅಂತ ಶ್ರೀಧರ್ಗೆ ಹೇಳ್ತಾಳೆ ಮಹೇಶ್ವರಿ. ನಿನ್ನ ತಮ್ಮ ಪಂಚಮಿ ಬಾಳಲ್ಲಿ ಆಟ ಆಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಅಂತಾರೆ ಶ್ರೀಧರ್. ಮಹಾದೇವ, ನನ್ನ ಮಾತು ಕೇಳೋ. ಊರ ಜನರ ಮುಂದೆ ಕಿಟ್ಟಿಗೂ ಪಂಚಮಿಗೂ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದೆ ಕಣೋ. ಈಗ ನಾವು ಅವನನ್ನು ಆಚೆ ಹಾಕಿಬಿಟ್ರೆ ನಮ್ಮ ಮಗಳು ಪಂಚಮಿ ಏನಾಗಬೇಡ, ಅವಳು ಭಾಳ ಹಾಳಾಗಲ್ವೇನೋ ಮಹಾದೇವ. ನನ್ನ ಮಾತು ಕೇಳೋ ಮಹಾದೇವ. ರಾಮ್, ನೀನಾದರೂ ಹೇಳೋ ಅಂತಾರೆ ಮಹೇಶ್ವರಿ. ಏನು ಅಂತ? ಕೊಂದಾಕು ಅಂತನಾ ಅಂತಾನೆ ರಾಮ್ ಅಂತ ಕೂಗ್ತಾರೆ ಮಹೇಶ್ವರಿ. ಮತ್ತೇನಮ್ಮ, ಅವತ್ತು ಮದುವೆ ದಿನ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನಾನು ಚೇತನ ಅಣ್ಣ ಬದುಕ್ತಾ ಇರಲಿಲ್ಲ ಅಣ್ಣ, ಅವನು ಬಿಟ್ಟಿದ್ದೇ ಪುಣ್ಯ ಅಂತಾನೆ ರಾಮ್. ಅಯ್ಯೋ, ಯಾಕೆ ಯಾರು ಏನೂ ಅರ್ಥ ಮಾಡ್ಕೋತಿಲ್ಲ. ನಿಮ್ಮ ತಂಗಿ ಜೊತೆ ಅವನ ಮದುವೆ ಆಗಿದೆ, ನನಗೆ ಗೊತ್ತು. ಏನೋ ತಪ್ಪು ನಡೆದು ಹೋಗಿದೆ, ಆದರೆ ಒಂದೇ ಒಂದು ಅವಕಾಶ ಕೊಟ್ರಪ್ಪ ಮಹಾದೇವ, ಒಂದೇ ಒಂದು ಅವಕಾಶ ಕೊಡು, ಅವನ ತಪ್ಪನ್ನು ಅವನು ತಿದ್ಕೋತಾನೆ ಅಂತಾರೆ ಮಹೇಶ್ವರಿ. ಆ ಕಾಲ ಎಲ್ಲ ಮುಗ್ದೋಯ್ತು ಚಿಕ್ಕಮ್ಮ. ತಾಳಿ ಕೊಡಿಸ್ಕೊಂಡವಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೀವನ ಪರ್ಯಂತ ಇಷ್ಟ ಇಲ್ಲದೆ ಇರೋನ ಜೊತೆ ನರಕ ಅನುಭವಿಸೋ ಕಾಲ ಎಲ್ಲ ಮುಗ್ದೋಯ್ತು. ಆಸೆ, ಕನಸು, ಇಷ್ಟ ಅನ್ನೋದು ಹೆಣ್ಣಿಗೂ ಐತೆ. ಅವಳು ಆಸೆ ಪಟ್ಟಿದ್ದನ್ನು ಮಾಡೋ ಹಕ್ಕು ಅವಳಿಗೂ ಐತೆ. ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕ್ಕೊಳ್ಳೋಕ್ಕಾಯ್ತದ? ನಾನು ನಿನ್ನ ಬರೀ ಮನೆಯಿಂದ ಆಚೆ ಹಾಕಿಲ್ಲ, ಇಡೀ ಊರಿಂದನೇ ಆಚೆ ಹಾಕ್ತೀನಿ. ಇನ್ನೊಂದು ಕಿತ ಅವನು ಎಲ್ಲಾದರೂ ಕಾಣಿಸ್ಕೊಂಡ್ರೆ ಅವನು ಸಿಗ್ದು ತೋರಣ ಕಟ್ಬಿಡ್ತೀನಿ ಅಂತಾನೆ ಮಹಾದೇವ. ಅತ್ತೆ ಸಾಕು, ಇನ್ನೂ ಪ್ರಯತ್ನ ಪಡಬೇಡಿ ಅಂತಾಳೆ ಕಾವ್ಯ. ಏನ್ಲ ಇನ್ನು ಇಲ್ಲೇ ಮುಖ ನೋಡ್ಕೊಂಡು ನಿಂತಿದ್ಯಾ ಅಂತ ಮಚ್ಚು ತಗೊಂಡು ಎಸಿತಾನೆ ಮಹಾದೇವ. ಕಿಟ್ಟಿ ಅಲ್ಲಿಂದ ಓಡಿ ಹೋಗ್ತಾನೆ. ಮಹೇಶ್ವರಿ ಹೇಳ್ತಾರೆ. ಪಂಚಮಿ ಅಂತ ಕಲ್ಯಾಣಿ ಪಂಚಮಿನ ತಪ್ಕೋತಾರೆ. ಪ್ರೇಮ ಕಾವ್ಯನ ನೋಡ್ತಾಳೆ. ಕಾವ್ಯ ಪ್ರೇಮನೇ ನೋಡಿ ಹೊರಗೆ ಬರ್ತಾಳೆ. ಆಗ ಪ್ರೇಮ ಬಂದು, ಕಾವ್ಯ, ಕಿಟ್ಟಿ ಮಾಡಿದ ಮೋಸಕ್ಕೆ ನೀನು ಸರಿಯಾಗಿ ಪಾಠ ಕಲಿಸಿದೆ, ನನಗಂತೂ ಖುಷಿನಾಯಿತು ಅಂತಾಳೆ. ಪ್ರೇಮ, ನೋಡು, ಸುಮ್ಮನೆ ನನ್ನ ಮೆಚ್ಚಿಸೋದಕ್ಕೆ ಬರಬೇಡ. ನಿನ್ನ ಮಾತಿಗೆ ನಾನು ಮರಳಾಗೋದು ಇಲ್ಲ, ನಿನ್ನ ಕ್ಷಮಿಸೋದು ಇಲ್ಲ. ಕಿಟ್ಟಿ ಮೋಸ ಮಾಡಿ ಪಂಚಮಿ ಕುತ್ತಿಗೆಗೆ ತಾಳಿ ಕಡ್ದ, ನೀನು ಸುಳ್ಳು ಹೇಳಿ ರಾಮ ಅವನ ಜೀವನಕ್ಕೆ ಬಂದೆ. ಯೋಚನೆ ಮಾಡಿದರೆ ನಿನಗೂ ಕಿಟ್ಟಿಗೂ ಯಾವ ವ್ಯತ್ಯಾಸವೂ ಇಲ್ಲ, ಇಬ್ಬರು ಮಾಡಿದ್ದು ಮೋಸನೇ ಅಂತ ಕಾವ್ಯ ಹೇಳುವಾಗ, ಕಾವ್ಯ, ಯಾಕೆ ಹಳೆದನ್ನೆಲ್ಲ ಕಿದುಕಿ ಮಾತಾಡ್ತಿದ್ಯಾ? ನೋಡು, ನಾನು ರಾಮ್ನ ಪ್ರೀತಿ ಮಾಡಿದ್ದು ನಿಜ, ಸುಳ್ಳು ಹೇಳಿ ಮದುವೆ ಆಗಿದ್ದು ನಿಜ, ಆದರೆ ನಿನ್ನ ಜೀವನ ಹಾಳು ಮಾಡಬೇಕು ಅಂತ ನನಗೆ ಇರಲಿಲ್ಲ ಅಂತ ಪ್ರೇಮ ಹೇಳ್ತಾಳೆ. ಉದ್ದೇಶ ಏನೇ ಆಗಿರಲಿ, ಎಫೆಕ್ಟ್ ಆಗಿದ್ದು ನನಗಲ್ವಾ? ನೀನು ಆಸೆ ಪಟ್ಟಿದ್ದು ನಿನಗೆ ಸಿಕ್ತು, ಆದರೆ ಅದಕ್ಕೆ ನನ್ನ ಜೀವನ ಬಲಿಯಾಗೋಯ್ತು. ಕಿಟ್ಟಿ ಕಣ್ಣಿಗೆ ಕಾಣೋ ವಿಲನ್, ಆದರೆ ನೀನು ಕಣ್ಣಿಗೆ ಕಾಣದೇ ಇರೋ ಹಾಗೆ ನನ್ನ ಬದುಕಿಗೆ ಬೆಂಕಿ ಇಟ್ಟೆ, ಬೆನ್ನಿಗೆ ಚೂರಿ ಹಾಕಿದೆ ಅಂತಾಳೆ ಕಾವ್ಯ. ಆಗ ರಾಮ್ ಬಂದು, ಕಾವ್ಯವರೇ, ನಿಮ್ಮ ಮಾತು ಮಿತಿ ಮೀರ್ತಿದೆ. ಕಿಟ್ಟಿ ಮಾಡಿದ್ದು ಕ್ರೈಮ್, ಆದರೆ ಪ್ರೇಮ ಮಾಡಿದ್ದು ಪ್ರೀತಿ. ಪ್ರೇಮನ ಸ್ವಭಾವನೇ ಬೇರೆ, ಆದರೆ ಕಿಟ್ಟಿ ಮಾಡಿದ ಮೋಸನೇ ಬೇರೆ. ಅವಳ ಪ್ರೀತಿನ ಕಿಟ್ಟಿ ಕೊಳಕ್ ಬುದ್ಧಿಗೆ ಹೋಲಿಸ್ಬೇಡಿ. ಆವಾಗ ಏನಾಗಿತ್ತು ಅದು ನನಗೆ ಬೇಡ. ಕೆಲವರು ತಪ್ಪು ಮಾಡೋದು ಕೇಡ್ ಮಾಡೋದಕ್ಕೆ, ಇನ್ನು ಕೆಲವರು ತಪ್ಪು ಮಾಡೋದು ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಅಂತಾನೆ ರಾಮ್. ಆ ಪ್ರೀತಿ ನಿಮಗೆ ಇಷ್ಟ ಆಗಿದ್ದಿರ್ಬೋದು ರಾಮ್, ಆದರೆ ಅದರಿಂದ ಸಫರ್ ಆಗಿದ್ದು ನಾನು, ನನ್ನ ಜೀವನ. ಅದಕ್ಕೆ ನಾನು ಯಾವತ್ತೂ ಇವಳನ್ನು ಕ್ಷಮಿಸೋದಿಲ್ಲ. ಗಾಯ ಮಾಡಿದವರು ಮರೆತು ಮುಂದೆ ಹೊರಟೋಗ್ತಾರೆ, ಆದರೆ ಗಾಯ ಆದವರಿಗೆ ಸಾಯೋವರೆಗೂ ಅದನ್ನು ಮರೆಯೋಕ್ಕಾಗೋದಿಲ್ಲ ಅಂತ ಕಾವ್ಯ ಹೋಗ್ತಾಳೆ. ಆಗ ಪ್ರೇಮನ ರಾಮ್ ತಪ್ಕೋತಾನೆ. ಅದನ್ನೆಲ್ಲ ಮೇಲೆ ನಿಂತ್ಕೊಂಡು ಶ್ರೀನಿವಾಸ್ ನೋಡ್ತಾ, ಭಗವಂತ, ಇಬ್ಬರು ಮುದ್ದಾದ ಸೊಸೆಯಂದ್ರನ್ನ ಕೊಟ್ಟಿದ್ಯಾ, ಅವರಿಬ್ಬರ ಮಧ್ಯೆ ಇರೋ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಯೋ ಹಾಗೆ ಮಾಡಪ್ಪ ಅಂತಾರೆ. ಈಚೆ ಮಹಾದೇವ ಪಂಚಮಿ ಕೈನ ಹಿಡ್ಕೊಂಡು, ಅಮ್ಮ ಪಂಚಮಿ, ಅಳಬೇಡ ಕಣವ, ನೋಡು
ನಿನ್ನ ಜೀವನದಲ್ಲಿ ಆಗಿರೋ ತಪ್ಪನ್ನು ನಾನು ಅಮ್ಮ ಇಬ್ಬರು ಒಟ್ಟಿಗೆ ಸರಿ ಮಾಡ್ತೀವಿ, ನೀನೇನೋ ಹೆದರ್ಕೋಬೇಡ, ಕತ್ಲಾಯಿತು ಅಂತ ಸೂರ್ಯ ಮತ್ತೆ ಹುಟ್ಟೋದನ್ನು ಮರ್ತು ಹೋಗ್ತಾನ. ಹಾಗೆ ನಿನ್ನ ಬಾಳಿಗೂ ಬೆಳಕು ಬರ್ತಾಯಿದೆ, ಧೈರ್ಯವಾಗಿರು ಅಂತಾನೆ. ನಿಂತ ಬೆನ್ನ ಹಿಂದೆ ಈ ನಿಮ್ಮಣ್ಣ ಈ ತಾಯಿ ಯಾವಾಗಲೂ ಇದ್ದೇ ಇರ್ತಾರೆ ಅಂತಾರೆ ಕಲ್ಯಾಣಿ. ಆಗ ಶ್ರೀನಿವಾಸ್ ಅಡ್ಡ ನಿಂತ್ಕೊಂಡು ಅವರನ್ನೇ ನೋಡ್ತಾರೆ. ಅಳಬೇಡ ಕಣವ, ನೋಡು ನೀನು ಹೆದರ್ಕೋಬೇಡ, ನಿನ್ನ ಅಣ್ಣ ನಿನ್ನ ತಂಗಿ ಬಾಳನ್ನು ಬಂಗಾರ ಮಾಡ್ತಾನೆ, ಅಳಬೇಡ, ಒಳಗೆ ಹೋಗೋಣ ಬಾ ಅಂತ ಪಂಚಮಿನ ಕರ್ಕೊಂಡು ಹೋಗ್ತಾನೆ ಮಹಾದೇವ. ಕಲ್ಯಾಣಿ ಅಲ್ಲಿಂದ ಬರ್ತಾ ಇರುವಾಗ ಶ್ರೀನಿವಾಸ್ ಕಲ್ಯಾಣಿನೇ ನೋಡ್ತಾ ನಿಂತಿರ್ತಾರೆ. ಆಗ ಅವರಿಗೆ ಯಾರನ್ನು ನೋಡಿದ ಹಾಗಾಗಿ ಯಾರದು ಯಾರು ಮಹಾದೇವ ಬಾಯಿಲಿ ಅಂತ ಕೂಗ್ತಾರೆ ಕಲ್ಯಾಣಿ. ಮಹಾದೇವ ಬಂದು ಯಾಕಷ್ಟು ಗಾಬರಿ ಆಗಿದೆಯಾ ಅಂತಾನೆ. ಮಹಾದೇವ ನನಗೆ ನಿಮ್ಮ ಅಪ್ಪನ ನೋಡಿದ ಹಾಗಾಯಿತು ಕಣೋ ಅಂತಾರೆ ಕಲ್ಯಾಣಿ. ಅಮ್ಮ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿ ಎಷ್ಟೊಂದು ವರ್ಷನೇ ಆಗೋಯ್ತು, ಇಲ್ಲಿಗೆ ಹೆಂಗಮ್ಮ ಬರೋಕ್ಕೆ ಸಾಧ್ಯ ಅಂತಾನೆ ಮಹಾದೇವ. ಇಲ್ಲ ಮಹಾದೇವ, ನನ್ನ ಕಣ್ಣು ಸುಳ್ಳು ಹೇಳಲ್ಲ, ನನಗೆ ನಿಮ್ಮ ಅಪ್ಪನೇ ನೋಡಿದ ಹಾಗಾಯಿತು, ನಿಮ್ಮ ಅಪ್ಪನೇ ಅದು ಅಂತಾರೆ ಕಲ್ಯಾಣಿ. ಶ್ರೀನಿವಾಸ್ ಅಡ್ಡ ನಿಂತ್ಕೊಂಡು ಆಳ್ತಾರೆ. ಅಮ್ಮ ಮನಸ್ಸಲ್ಲಿ ನೆನಪುಗಳು ಜಾಸ್ತಿ ಆದರೆ ಎದುರುಗಡೆ ಇಲ್ಲದೆ ಇರೋರು ಇದ್ದಂಗೆ ಅನಿಸ್ತದೆ, ಸುಮ್ಮನೆ ಹೋಗಿ ಮಲ್ಕೋ ಅಮ್ಮ, ನಮ್ಮ ಪಾಲಿಗೆ ಸತ್ತೋಗಿರೋ ಆ ಮನುಷ್ಯನ ಬಗ್ಗೆ ಯೋಚನೆ ಮಾಡಬೇಡ, ಸುಮ್ಮನೆ ಮಲ್ಕೋ, ಪಂಚಮಿ ಒಬ್ಬಳೇ ಮನ್ಕೊಂಡವಳೆ ಅಂತಾನೆ ಮಹಾದೇವ. ಇಲ್ಲ ಮಹಾದೇವ, ನಿಮ್ಮ ಅಪ್ಪ ಸತ್ತಿಲ್ಲ, ನಾನು ನೋಡಿದ್ದು ಭ್ರಮೆ ಇರ್ಬೋದು, ಆದರೆ ನಿಮ್ಮ ಅಪ್ಪ ಬದುಕಿದ್ದಾರೆ, ಆ ನಂಬಿಕೆ ನನಗಿದೆ ಅಂತ ಕಲ್ಯಾಣಿ ಯೋಚನೆ ಮಾಡ್ತಾರೆ. ಅಮ್ಮ ಏನಮ್ಮ ಯೋಚನೆ ಮಾಡ್ತಿದ್ಯಾ, ಹೋಗು ಅಂತಾನೆ ಮಹಾದೇವ. ಕಲ್ಯಾಣಿ ಹೋಗ್ತಾರೆ, ಮಹಾದೇವನು ಹೋಗ್ತಾನೆ. ಶ್ರೀನಿವಾಸ ಅಲ್ಲೇ ನಿಂತ್ಕೊಂಡು ಅಳ್ತಿರ್ತಾರೆ. ಆಗ ಕಲ್ಯಾಣಿ ತನ್ನ ಗಂಡನ ಫೋಟೋನ ಹಿಡ್ಕೊಂಡು ಬಂದು ಸೋಫಾ ಮೇಲೆ ಕೂತ್ಕೊಂಡು ನೋಡ್ತಾ, ನೀವು ಸತ್ತಿದ್ದೀರಾ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ ರೀ, ಈ ಪ್ರಪಂಚ ಏನೇ ಹೇಳಿದ್ರು ನನ್ನ ಮನಸ್ಸು ಮಾತ್ರ ನೀವು ಬದುಕಿದ್ದೀರಾ ಅಂತಲೇ ಹೇಳ್ತಿತ್ತು, ಅದಕ್ಕೆ ನೋಡಿ ನನ್ನ ಕುತ್ತಿಗೆಯಲ್ಲಿ ಈ ಮಾಂಗಲ್ಯ ಇನ್ನೂ ಉಳ್ಕೊಂಡಿದೆ ಅಂತ ಕಲ್ಯಾಣಿ ಮಾಂಗಲ್ಯನ ನೋಡ್ತಾ ಅಳ್ತಾರೆ. ಆಗ ಪ್ರೇಮ ಬಂದು ಶ್ರೀನಿವಾಸನ ಈಚೆ ಕರ್ಕೊಂಡು ಬಂದು, ಮಾವ ನೀವ್ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದ್ರಿ, ಹೋಗಲಿ ಊಟ ತಂದಿದ್ದೀನಿ ಬನ್ನಿ ಊಟ ಮಾಡಿ ಅಂತಾಳೆ. ಬೇಡಮ್ಮ, ನನ್ನ ಕಲ್ಯಾಣಿ ನನ್ನ ಇಡೀ ಸಂಸಾರ ಕಣ್ಣೀರಲ್ಲಿ ಕೈ ತೊಳಿತಾ ಇರಬೇಕಾದ್ರೆ ನನಗೆ ಹೇಗಮ್ಮ ಊಟ ಇಳಿಯುತ್ತೆ, ನನಗೆ ಬೇಡ ಅಂತಾರೆ ಶ್ರೀನಿವಾಸ್. ಮಾವ ಹಾಗೆಲ್ಲ ಹೇಳಬೇಡಿ, ಹಸ್ಕೊಂಡಿದ್ರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗೋದು, ಬನ್ನಿ ಒಂದೆರಡು ತುತ್ತು ತಿನ್ನಿ ಅಂತಾಳೆ ಪ್ರೇಮ. ಆಗ್ತಿಲ್ಲ ಕಣಮ್ಮ, ನಾನು ನನ್ನ ಕಲ್ಯಾಣಿಗೆ ತುಂಬ ನೋವು ಕೊಟ್ಟಿದ್ದೀನಿ, ನನ್ನ ಕುಟುಂಬಕ್ಕೆ ತುಂಬ ನೋವು ಕೊಟ್ಟಿದ್ದೀನಿ, ನಾನು ಈ ಕುಟುಂಬಕ್ಕೆ ಯಾವ ಸುಖನೂ ಕೊಡದೆ ಇರೋ ಕೆಟ್ಟ ಗಂಡ ಕೆಟ್ಟ ತಂದೆ ಅಂತಾರೆ ಶ್ರೀನಿವಾಸ್. ಮಾವ, ಆ ದಾಮಿನಿ ತನ್ನ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಕೂಡಾಕಿ ನಿಮ್ಮ ಮಕ್ಕಳು ಹೆಂಡತಿಯಿಂದ ದೂರ ಮಾಡಿದ್ದಾರೆ ಮಾವ, ನೀವೇನು ಬೇಕು ಅಂತ ನಿಮ್ಮ ಕುಟುಂಬನ ಬಿಟ್ಟು ಹೋಗೋದವರ ಅಲ್ಲ ಅಲ್ವಾ, ಹಾಗಿದ್ಮೇಲೆ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಂತಾಳೆ ಪ್ರೇಮ. ಅವಳನ್ನು ಎದುರಿಸಿ ನನ್ನ ಕುಟುಂಬನ ನಾನು ಕಾಪಾಡ್ಕೋಬೇಕಿತ್ತು, ಸೋತು ತಲೆ ತೆಗೆಸಿಬಿಟ್ನಲ್ಲಮ್ಮ ಅಂತಾರೆ ಶ್ರೀನಿವಾಸ್. ಮಾವ, ಇಲ್ಲಿವರೆಗೂ ಆ ದಾಮಿನಿ ಆಡಿರೋ ಆಟದಲ್ಲಿ ನಿಮ್ಮನ್ನು ತಲೆ ತಗ್ಗಿಸೋ ಹಾಗೆ ಮಾಡಿದ್ಲು ಮಾವ, ಇನ್ಮೇಲೆ ನೀವು ಗಟ್ಟಿಯಾಗಿ ನಿಂತರೆ ಅವಳು ಮಾಡಿರೋ ಪಾಪಕ್ಕೆ ಶಿಕ್ಷೆನೂ ಕೊಡಿಸ್ಬೋದು, ಹಾಗೇ ನಿಮ್ಮ ಕುಟುಂಬದ ಪ್ರೀತಿನ ವಾಪಸ್ಸು ಪಡ್ಕೋಬೋದು ಅಂತಾಳೆ ಪ್ರೇಮ. ಈಚೆ ಕಲ್ಯಾಣಿ, ಯಾಕೆ ಗೊತ್ತಾ, ಒಂದಲ್ಲ ಒಂದಿನ ನೀವು ನನ್ನನ್ನು ನೋಡೋಕ್ಕೆ ಬರ್ತೀರಾ ಅಂತ ನನಗೆ ಗೊತ್ತು ರೀ ಅಂತ ಹೇಳ್ತಾರೆ. ಆಗ ಪ್ರೇಮ ಶ್ರೀನಿವಾಸ್ ಇಬ್ಬರು ಅಡ್ಡ ನಿಂತ್ಕೊಂಡು ನೋಡ್ತಿರ್ತಾರೆ. ಇವತ್ತು ನಾನು ನಿಮ್ಮನ್ನು ನೋಡಿದ್ದು ಭ್ರಮೆ ಆಗಿರ್ಬೋದು, ಆದರೆ ಒಂದಲ್ಲ ಒಂದಿನ ಖಂಡಿತ ನಿಜ ಆಗೇ ಆಗುತ್ತೆ ರೀ, ನಾನು ಸಾಯೋಷ್ಟರಲ್ಲಿ ಮತ್ತೆ ನಿಮ್ಮನ್ನು ನೋಡ್ತೀನಿ, ಖಂಡಿತ ನಿಮ್ಮನ್ನು ನೋಡ್ತೀನಿ, ಯಾಕೋ ಗೊತ್ತಿಲ್ಲ ರೀ, ಇವತ್ತು ನೀವು ತುಂಬ ನೆನಪಾಗ್ತಿದ್ದೀರಾ ಅಂತಾರೆ. ಆಗ ಕಾವ್ಯ ಬರ್ತಾಳೆ. ಪ್ರೇಮ ಶ್ರೀನಿವಾಸ್ ಆಚೆ ಹೋಗ್ತಾರೆ. ಅತ್ತೆ ಅಂತ ಕಾವ್ಯ. ಆಗ ಕಲ್ಯಾಣಿ ಕಣ್ಣೀರನ್ನು ಒರೆಸ್ಕೊಂಡು ಫೋಟೋನ ಮುಚ್ಕೋತಾರೆ. ಅತ್ತೆ, ಮಧ್ಯಾಹ್ನ ನೀವೇನು ತಿಂದಿಲ್ಲ, ಬನ್ನಿ ಊಟ ಮಾಡಿ ಅಂತಾಳೆ ಕಾವ್ಯ. ಬೇಡ ಕಾವ್ಯ, ನನಗೆ ಹಸಿವಿಲ್ಲ ಅಂತಾರೆ ಕಲ್ಯಾಣಿ. ಆಗ ಕಾವ್ಯ, ಅತ್ತೆ ಹೀಗಂದರೆ ಹೇಗೆ ಹೇಳಿ ಅಂತ ಫೋಟೋನ ನೋಡಿ, ಅತ್ತೆ ಯಾರು ಫೋಟೋ ನೋಡ್ತಿದ್ರಿ, ಮಾವಂದ ಅಂತಾಳೆ. ಹೌದು ಅಂತಾರೆ ಕಲ್ಯಾಣಿ. ಯಾಕತ್ತೆ, ಇಷ್ಟು ವರ್ಷ ಆದರೂ ನಿಮಗೆ ಅವ್ರ ನೆನಪಿನಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ವಾ ಅಂತಾಳೆ ಕಾವ್ಯ. ಹೊರಗಡೆ ಬರೋದಕ್ಕೆ ಆ ನೆನಪುಗಳು ನಾನು ಸಿಕ್ಕಾಕೊಂಡಿರೋ ಸರಮಾಲೆನಲ್ಲಮ್ಮ, ನನ್ನ ಬದುಕಲ್ಲಿ ಭರವಸೆ ಮೂಡಿಸಿರೋ ಪ್ರೀತಿಯ ಮನೆ ಕಾವ್ಯ. ಕೆಲವು ನೆನಪುಗಳು ನಮ್ಮ ಬದುಕಲ್ಲಿ ಹಾಗೆ ಉಳ್ಕೊಳ್ಳುತ್ತೆ, ಆ ನೆನಪುಗಳ ಜೊತೆ ನಾವು ಬದುಕಬೇಕಾಗುತ್ತೆ ಅಂತಾರೆ ಕಲ್ಯಾಣಿ. ನಿಮ್ಮ ಮಾತನ್ನು ಕೇಳಿದರೆ ನೀವು ಮಾವನ್ನ ತುಂಬಾ ಪ್ರೀತಿಸ್ತಿದ್ರಿ ಅಂತ ಗೊತ್ತಾಗುತ್ತೆ ಅತ್ತೆ, ನಾನು ಒಂದ್ಸಲ ಅವ್ರ ಫೋಟೋ ನೋಡ್ಬೋದಾ ಅಂತಾಳೆ ಕಾವ್ಯ. ಫೋಟೋನ? ಬೇಡ ಕಾವ್ಯ, ನಾನು ನನ್ನ ಗಂಡನ ಫೋಟೋನ ನನ್ನ ಮಕ್ಕಳಿಗೆ ತೋರಿಸಿಲ್ಲ ಅಂತಾರೆ ಕಲ್ಯಾಣಿ. ಆಗ ಮಹಾದೇವ ಬಂದು, ನೋಡೋ ಆಸೆ ನಮಗೂ ಇಲ್ಲ ಬಿಡವ, 8 ವರ್ಷ ಅಂತ ಆ ಮನುಷ್ಯನೇ ನೆನೆಸ್ಕೊಂಡು ಅಳ್ತೀಯ ನೀನು, ಹೋದವನು ಹೋದ ಬಿಟ್ಟಾಕಮ್ಮ, ಆ ಮನುಷ್ಯ ನಿನಗೆ ಒಳ್ಳೆ ಗಂಡನಾಗೋ ಯೋಗ್ಯತೆಯೂ ಇಲ್ಲ, ಮಹಾದೇವಂಗೆ ಒಳ್ಳೆ ಅಪ್ಪ ಅನಿಸ್ಕೊಳ್ಳೋ ಅರ್ಹತೆಯೂ ಇಲ್ಲ, ನಮಗೆಲ್ಲ ಮೋಸ ಮಾಡಿ ಬಿಟ್ಟು ಹೋದವನು ಕಣಮ್ಮ, ನೋಡು ಅವನ ಬಗ್ಗೆ ಯೋಚನೆ ಮಾಡಿಕೊಂಡು ಇನ್ಯಾವತ್ತೂ ಅಳಬೇಡ ನೀನು ಅಂತಾನೆ ಮಹಾದೇವ. ಈಗ ಯಾಕೆ ಹಳೆ ವಿಷಯ ಎಲ್ಲ ಬಿಡಿ ಅಂತಾಳೆ ಕಾವ್ಯ.
ಹಳೆ ವಿಷಯ ಅಲ್ಲ ಕಾವ್ಯ ಇದು. ಅಪ್ಪ ಅನ್ನೋ 2 ಅಕ್ಷರ ನನಗೆ ಯಾವತ್ತೂ ಖುಷಿ ಕೊಟ್ಟಿಲ್ಲ. ನನ್ನ ಮನಸ್ಸಿಗೆ ಬರೀ ದುಃಖ ನೋವನ್ನೇ ಕೊಟ್ಟೈತೆ. ಪ್ರತಿದಿನ ನನ್ನ ಎದೆಯಲ್ಲಿ ಉರಿತಾ ಇರೋ ಬೆಂಕಿ ಇದು. ನಮ್ಮ ಅಪ್ಪ ನಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕವನೆ ಅಂತ ನನಗೆ ಗೊತ್ತೈತೆ. ಆ ಮನುಷ್ಯ ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ಈ ಸಮಾಜದ ಕ್ರೂರ ಕಣ್ಗಳ ಮಧ್ಯೆ ನನ್ನಮ್ಮ ನಮ್ಮನ್ನೆಲ್ಲ ಕಟ್ಕೊಂಡು ಪಟ್ಟಿರೋ ಪಾಡು ಆ ದೇವರಿಗೆ ಮಾತ್ರ ಗೊತ್ತು ಕಾವ್ಯ. ಆದರೆ ಒಂದಂತೂ ದಿಟ, ನಂಬಿಸಿ ಹೋದವನು ಅವನು ಯಾವತ್ತೂ ನೆಮ್ಮದಿಯಾಗಿರೋಕ್ಕಿಲ್ಲ. ನಾವೆಲ್ಲ ಅಷ್ಟು ಭಾರ ಅಂತಾಗಿದ್ದರೆ ನಮ್ಮನ್ನೆಲ್ಲ ಹುಡ್ಸೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ನಮ್ಮನ್ನೆಲ್ಲ ನಡು ನೀರಲ್ಲಿ ಕೈ ಬಿಟ್ಟು ದಾಮಿನಿ ಚಿಕ್ಕಮ್ಮನ ಮದುವೆಯಾಗಿ ಈಗ ಅವರಿಗೂ ಕೈ ಕೊಟ್ಟವನೇ ಪಾಪಿ ಅಂತಾನೆ ಮಹಾದೇವ. ಶ್ರೀನಿವಾಸ ಇಲ್ಲ ಅಂತ ಅಳ್ತಾರೆ. ಅಮ್ಮ, ಒಂದು ಹೇಳ್ತೀನಿ ಕೇಳಿಸ್ಕೊ. ನೀನು ಆ ಮನುಷ್ಯನ ಇಷ್ಟಪಟ್ಟಷ್ಟು ಆ ಮನುಷ್ಯ ನಿನ್ನ ಇಷ್ಟಪಟ್ಟಿಲ್ಲ ಕಣವ. ಅವನು ಮೋಸಗಾರ, ವಂಚಕ. ಈ ಜನ್ಮದಲ್ಲಿ ನಾನು ಮಾಡಿರೋ ಕರ್ಮನೋ ಏನೋ ಆ ಪಾಪಿ ನನ್ನ ತಂದೆ ಆಗವನೆ. ಆದರೆ ಇನ್ಯಾವ ಜನ್ಮಕ್ಕೂ ಆ ಪಾಪಿ ನನ್ನ ತಂದೆ ಆಗಬಾರ್ದು. ನನಗಷ್ಟೇ ಅಲ್ಲ, ತಂದೆ ಅನ್ನೋ ಪದಕ್ಕೆ ನಾಲಾಯಕ ಅವನು ಅಂತ ಮಹಾದೇವ ಹೋಗ್ತಾನೆ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಬೇಜಾರು ಮಾಡ್ಕೋಬೇಡಿ ಅಂತಾಳೆ ಕಾವ್ಯ. ನನ್ನ ಮಕ್ಕಳ ದೃಷ್ಟಿಲಿ ಅವರಪ್ಪ ತಪ್ಪು ಮಾಡಿರ್ಬೋದು, ಆದರೆ ನನ್ನ ದೃಷ್ಟಿಲಿ ನನ್ನ ಗಂಡ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಅಳ್ತಾರೆ ಕಲ್ಯಾಣಿ. ಶ್ರೀನಿವಾಸನು ಅಳ್ತಾರೆ. ಈಚೆ ಮಹಾದೇವ ಕಾವ್ಯ ಹತ್ರ ಸಿಕ್ತು ಕಣಮಿ, ಆ ಪಾಪಿ ಫೋಟೋ ಸಿಕ್ತು ನೋಡು, ಕೊನೆಗೂ ಫೋಟೋನ ಇಲ್ಲೇ ಇವತ್ತೇ ಸುಟ್ಟು ಬೂದಿ ಮಾಡ್ತೀನಿ ಅಂತ ಫೋಟೋಗೆ ಬೆಂಕಿ ಹಚ್ತಾನೆ ಮಹಾದೇವ. ಆಗ ಕಾವ್ಯ ಅವನ ಕೈಯಿಂದ ಅದನ್ನು ಕಸ್ಕೊಂಡು ಬೆಂಕಿ ಆರಿಸ್ಬೇಕು ಅನ್ನುವಾಗ ಕೊಡಿಲಿ ಅಂತ ಮಹಾದೇವ ಎಳೆಯುವಾಗ ಆ ಫೋಟೋ ಕೆಳಗೆ ಬೀಳುತ್ತೆ. ಅದರಲ್ಲಿರೋ ಫೋಟೋ ನೋಡಿ ಮಹಾದೇವ ಶಾಕ್ನಿಂದ ಶ್ರೀನಿವಾಸ ಅಪ್ಪಾಜಿ ಫೋಟೋ ಅಲ್ವಾ ಅಂತಾನೆ. ಆಗ ಕಲ್ಯಾಣಿ ಬಂದು ಏನಾಯಿತು, ಯಾಕಿಷ್ಟೊಂದು ಗಲಾಟೆ ಅಂತಾರೆ. ಪ್ರೇಮ್ನು ಶಾಕ್ನಿಂದ ನೋಡ್ತಿರ್ತಾಳೆ. ಆಗ ಮಹಾದೇವ ಫೋಟೋ ನೋಡ್ತಾ ಫೋಟೋದಲ್ಲಿರೋದು ಯಾರಮ್ಮ ಅಂತ ಕೇಳ್ತಾನೆ. ಇವರೇ ನಿನಗೆ ಜನ್ಮ ಕೊಟ್ಟಿದ್ದ ತಂದೆ, ನನ್ನ ಗಂಡ ಶ್ರೀನಿವಾಸ್ ಇವರೇ ಅಂತಾರೆ ಕಲ್ಯಾಣಿ. ಮಹಾದೇವ ಶಾಕ್ನಿಂದ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.